ಸುಮಾರು 30 ವರ್ಷಗಳ ಹಿಂದೆ ನಡೆದಿದ್ದಂತಹ ತ್ರಿವಳಿ ಹತ್ಯಾ ಪ್ರಕರಣವನ್ನು ಪೊಲೀಸರು ಕೇವಲ ಒಂದು ಬೀಡಿ ತುಂಡಿನಿಂದ ಭೇದಿಸಿದ್ದಾರೆ ಅಂದರೆ ನಂಬಲಿಕ್ಕೆ ಸಾಧ್ಯ ಆಗ್ತಿದೆಯಾ? ಆದರೆ ನಂಬಲೇಬೇಕು. ಪುತ್ತೂರು ತಾಲೂಕಿನ ಕುಂಬ್ರ ಎಂಬಲ್ಲಿ 1994ರಲ್ಲಿ ಕೃಷಿಕರೊಬ್ಬರ ಮನೆಯಲ್ಲಿ ದಂಪತಿ ಮತ್ತು ಪಕ್ಕದ ಕೊಠಡಿಯಲ್ಲಿದ್ದ ಮಧ್ಯವಯಸ್ಕ ಹೆಣ್ಣುಮಗಳ ಭೀಕರ ಹತ್ಯೆ ಆಗಿತ್ತು. ಮೂವರನ್ನು ಕತ್ತಿಯಿಂದ ಕಡಿದು ಕೊಲೆಗೈಯಲಾಗಿತ್ತು. ಮನೆಯಲ್ಲಿ ಯಾವುದೇ ಸೊತ್ತುಗಳು ಕಳವು ಆಗಿರಲಿಲ್ಲ. ಮನೆಯ ಬಾಗಿಲನ್ನು ಒಡೆದಿರಲಿಲ್ಲ. ಆದ್ದರಿಂದ ಆ ಕೃತ್ಯ ಪರಿಚಿತರೇ ನಡೆಸಿದ್ದು ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿತ್ತು. ಆ ಮನೆಯಲ್ಲಿದ್ದದ್ದು ವೃದ್ಧ ದಂಪತಿ. ಅವರು ಕೃಷಿಕರು. ಸುಮಾರು 4-5 ಎಕರೆ ತೋಟ ಇತ್ತು. ಅವರ ಮನೆಗೆ ತಾಗಿಕೊಂಡೇ ಒಂದು ಬಿಡಾರ ಇತ್ತು. ಅದರಲ್ಲಿ ಸುಮಾರು 50 ವರ್ಷ ಪ್ರಾಯದ ಒಂಟಿ ಮಹಿಳೆ ವಾಸವಾಗಿತ್ತು. ಮೂವರು ಒಂದೇ ಕತ್ತಿಯ ಏಟಿಗೆ ಬಲಿಯಾಗಿತ್ತು. ಬೆಳಿಗ್ಗೆ ಸುಮಾರು 9 ಗಂಟೆಯ ಹೊತ್ತಿಗೆ ಆ ಮನೆಗೆ ಯಾರೋ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿತ್ತು. ಮನೆ ಇಡೀ ರಕ್ತ ದೋಕುಳಿಯಾಗಿತ್ತು. ತಕ್ಷಣ ಪುತ್ತೂರು ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ದೊರಕಿತ್ತು. ಆಗ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದದ್ದು KC ಅಶೋಕನ್. ಅವರ ವೃತ್ತಿ ಜೀವನದ ಮೊದಲ ಪೊಲೀಸ್ ಸ್ಟೇಷನ್. ಅವರು ಸ್ಥಳಕ್ಕೆ ದೌಡಾಯಿಸಿದರು. ನೋಡುವಾಗಲೇ ಆ ಘಟನೆಯ ಭೀಕರತೆ ಎಂಥವರನ್ನು ದಂಗುಬಡಿಸುವಂತೆ. ಆ ವೃದ್ಧ ದಂಪತಿ ಯಾರ ತಂಟೆ ತಕರಾರಿಗೂ ಹೋದವರಲ್ಲ. ಮತ್ತು ಪಕ್ಕದ ಕೊಠಡಿಯಲ್ಲಿ ಮೃತಪಟ್ಟ ಒಂಟಿ ಹೆಂಗಸು ಸಹ ಯಾವುದೇ ಸಮಸ್ಯೆ ಇದ್ದವರಲ್ಲ. ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸಿದ್ದವರು. ವೃದ್ಧ ದಂಪತಿಗೆ ತೋಟದ ಆದಾಯ ಇತ್ತು. ವೃದ್ಧರಿಗೆ ಈ ಹಿಂದೆ ಒಂದು ಮದುವೆಯಾಗಿತ್ತು. ಆ ಹೆಂಡತಿ ಮತ್ತು ಮಗನನ್ನು ಅವರು ತೊರೆದಿದ್ದರು. ಮತ್ತೆ 2ನೇ ಮದುವೆ ಆಗಿದ್ದರು. ಆ ಮೊದಲ ಹೆಂಡತಿ ಮತ್ತು ಮಗ ಬಂಟ್ವಾಳ ತಾಲೂಕಿನ ಮಾರ್ನಬೈಲು ಎಂಬಲ್ಲಿ ವಾಸ ಇತ್ತು. ಅವರ ಮಗ ಸಹ ಪೊಲೀಸ್ ಇಲಾಖೆಯಲ್ಲಿ ಆರಂಭದಲ್ಲಿ ಕೆಲಸ ಮಾಡಿದ್ರು. ತದನಂತರ ಅವರು ಕೆಲಸಕ್ಕೆ ರಾಜೀನಾಮೆ ನೀಡಿ ವಿದೇಶಕ್ಕೆ ಹೋಗಿ ವಾಪಸ್ಸು ಊರಿಗೆ ಬಂದಿದ್ರು. ಅಷ್ಟು ಮಾಹಿತಿ ಆ ಕುಟುಂಬದ ಬಗ್ಗೆ ಪೊಲೀಸರಿಗೆ ಲಭ್ಯ ಆಗಿತ್ತು. ಇಮಿಡಿಯೇಟು SI ಅಶೋಕನ್ ಅವರು ಆ ವೃದ್ಧನ ಮಗನನ್ನು ಹುಡುಕ್ಲಿಕ್ಕೆ ಪೊಲೀಸರನ್ನು ಕಳುಹಿಸಿದ್ರು. ಯಾಕಂತ ಹೇಳಿದರೆ ಆ ಹತ್ಯೆ ಮಾಡಲಿಕ್ಕೆ ನೇರವಾದ ಕಾರಣ ಇರುವುದು ಆಸ್ತಿಯ ವಿವಾದ ಆಗಿರ್ಬೋದು ಎನ್ನುವುದು ಪೊಲೀಸರ ಸಂಖ್ಯೆ. ಆಸ್ತಿಯ ವಿವಾದ ಅಂತ ಹೇಳಿದ ಕೂಡಲೇ ಅದು ಆ ವೃದ್ಧರ ಮಗನ ಮೇಲೆ ಕೇಂದ್ರೀಕೃತವಾಗಿತ್ತು. ಆದರೆ ಸ್ಥಳೀಯವಾಗಿ ಅಂತಹ ಮಾಹಿತಿಗಳು ಲಭ್ಯ ಆಗಿಲ್ಲ. ಘಟನಾ ಸ್ಥಳಕ್ಕೆ DSP CS ರುದ್ರಾಯನವರು, ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದರು. ಮತ್ತು ಮಂಗಳೂರಿನಿಂದ ಶ್ವಾನದಳ ಮತ್ತು ಬೆರಳತ್ತು ತಜ್ಞರು ಕರೆಸಲಾಗ್ತದೆ. ಆಗ ಎಡಿಷನಲ್ SP ಆಗಿದ್ದವರು PH ರಾಣೆ ಅವರು ಸ್ಥಳಕ್ಕೆ ಬಂದರು. ಈ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಉಂಟಂತ ಹೇಳಿದ ಕೂಡಲೇ ನಾವು ಕೆಲವೊಂದು ಮಾಹಿತಿ ಇದೆ, ಅವನನ್ನು ವೃದ್ಧನ ಮಗನನ್ನು ವಿಚಾರಿಸಲು ಪೊಲೀಸ್ ಕಳಿಸಿದ್ದೇನೆ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್. ಹಾಗೆ ಪೊಲೀಸ್ ಅಧಿಕಾರಿಗಳು ತೋಟದಲ್ಲಿ 4 ಚೇರ್ ಹಾಕಿಕೊಂಡು ಈ ಘಟನೆಯ ಬಗ್ಗೆ ಅವಲೋಕನ ಮಾಡ್ತಾ ಇದ್ರು. ಯಾಕಂದ್ರೆ ಶ್ವಾನದಳ ಬರಬೇಕಿತ್ತು ಮತ್ತು ಫಿಂಗರ್ ಪ್ರಿಂಟ್ನ ಎಕ್ಸ್ಪರ್ಟ್ಗಳು ಬರಬೇಕಿತ್ತು. ಯಾಕಂದ್ರೆ ಯಾವುದಾದ್ರೂ ಕ್ಲೂ ಸಿಗ್ಬೋದು ಅಂತೇಳಿ. ಆ ಘಟನೆಯನ್ನು ನೋಡಿದ್ರೆ ಮರದ ಚೇರಲ್ಲಿ ವೃದ್ಧ ಕೂತ್ಕೊಂಡಿದ್ರು. ಅವರ ಎದುರುಗಡೆ ಕೂತು ಹಂತಕ ಅವರೊಂದಿಗೆ ಮಾತುಕತೆ ನಡೆಸಿದಂತಹ ಕುರುಹುಗಳಿತ್ತು. ಸುಮಾರು 10ರಿಂದ 15 ಬೀಡಿ ತುಂಡುಗಳಿತ್ತು. ಯಾಕಂದ್ರೆ ಇಬ್ಬರು ಬೀಡಿ ಸೇದುವಂತ ಅಭ್ಯಾಸವನ್ನು ಹೊಂದಿದ್ದವರು. ಅದರಿಂದ ಬೀಡಿ ತುಂಡುಗಳಿತ್ತು.
ಹೊತ್ತು ಮಾತನಾಡಿದ್ದಾರೆ ಅಂತ ಹೇಳಿದ ಕೂಡಲೇ ಅದು ಪರಿಚಿತರೇ ಇರಬೇಕು ಅಂತ. ಯಾಕಂದ್ರೆ ಮನೆ ಬಾಗಿಲು ಹೊಡೆದಿರಲಿಲ್ಲ, ಬಾಗಿಲು ತೆರೆದೇ ಇದ್ದಿದ್ದರಿಂದ ಮನೆ ಬಾಗಿಲು ಹೊಡೆದಿದ್ದು ಅದರಿಂದ ಪರಿಚಿತರೇ ಆಗಿರ್ಬೇಕು ಅನ್ನೋದು ಪೊಲೀಸರ ಹೂವು. ಮತ್ತೆ ಬೀಡಿ ತುಂಡುಗಳು ಬಿದ್ದಿತ್ತು, ತುಂಬಾ ಹೊತ್ತು ಇವರು ಮಾತನಾಡಿದ್ದಾರೆ ಎನ್ನುವುದಕ್ಕೆ ಅದು ಸಾಕ್ಷಿ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಮಾಹಿತಿ ತಿಳಿದಂತಹ ವೃದ್ಧರ ಮಗ ಸ್ಥಳಕ್ಕೆ ಬಂದಿದ್ದ. ಪೊಲೀಸರಿಗೆ ಆತನ ಮೇಲೆ ಸಂಶಯ ಇತ್ತು, ಅದರಿಂದ ಅವನನ್ನು ಅಲ್ಲೇ ನಿಲ್ಲಿಸಿ ವಿಚಾರಿಸಿದಾಗ ಹೇಳಿದೆ, ಇಲ್ಲ ನಾನು ಮನೆಯಲ್ಲಿದ್ದೆ, ವಿಷಯ ಯಾರೋ ಫೋನ್ ಮಾಡಿ ಹೇಳಿದ್ರು, ಅದರಿಂದ ವಿಷಯ ತಿಳಿದು ನಾನು ಬಂದಿದ್ದೇನೆ. ಯಾಕಂದ್ರೆ ಆಗ ಈಗಿನ ಹಾಗೆ ಮೊಬೈಲ್ ಸಂಪರ್ಕಗಳಿಲ್ಲ, ಏನಿದ್ರು ಲ್ಯಾಂಡ್ಲೈನ್ ಫೋನುಗಳು, ಆ ರೀತಿಯ ಸಂಪರ್ಕ ವ್ಯವಸ್ಥೆಗಳಿದೆ. ಆದರೂ ಯಾವುದೋ ಮೂಲದಿಂದ ಆತನಿಗೆ ಮಾಹಿತಿ ಸಿಕ್ಕಿದೆ, ಅವ ದುಗುಡದಿಂದಲೇ ಬಂದಿದ್ದ. ಆದರೆ ಆತನನ್ನು ಸಹ ಮನೆ ಒಳಗೆ ಹೋಗ್ಲಿಕ್ಕೆ ಪೊಲೀಸರು ಬಿಡಲಿಲ್ಲ, ಯಾಕಂದ್ರೆ ಅಲ್ಲಿ ಪೊಲೀಸರಿಗೆ ಆತನ ಮೇಲೆಯೇ ಸಂಶಯ ಇದ್ದದ್ದು. ಆದ್ರೆ ಆ ಯುವಕ ನೋಡುವಾಗ ಟಿಪ್ ಟಾಪ್ ಆಗಿದ್ದ, ಕುತ್ತಿಗೆಯಲ್ಲಿ ದೊಡ್ಡ ಗಾತ್ರದ ಚಿನ್ನದ ಚೈನ್ ಇತ್ತು, ಕೈಯಲ್ಲಿ ಬ್ರಾಸ್ಲೆಟ್ ಇತ್ತು, ವಾಚ್ ಇತ್ತು, ನೋಡ್ಲಿಕ್ಕೆ ಒಳ್ಳೆ ಹ್ಯಾಂಡ್ಸಮ್. ಅವನು ನೋಡುವಾಗಲೇ ಗೊತ್ತಾಯ್ತು ಆತ ಬೀಡಿ ಸೇದುವಂತಹ ಗಿರಾಕಿ ಅಲ್ಲ, ಸೇದುದಿದ್ರೆ 555 ಸಿಗರೇಟ್ ಸೇದಬಹುದು ಅಂತ ಹೇಳಿ. ಅಲ್ಲೇ ಮುಖದ ಚಹರೆ ನೋಡುವಾಗ ಆತನ ಇಲ್ಲಿ ದುಗುಡ ಇತ್ತು ಬಿಟ್ರೆ ಬೇರೆ ಯಾವುದೇ ಅಪರಾಧಿ ಮನೋಭಾವನೆ ಇರಲಿಲ್ಲ. ಆದ್ರೆ ಪೊಲೀಸರು ಆತನೊಂದು ಕಾರ್ನರ್ ಅಲ್ಲಿ ಇಟ್ಟು ವಿಚಾರಣೆ ಮಾಡ್ತಾ ಇದ್ರು. ನಾವು ಹೇಳಿದ್ದ ನಮ್ಗೆ ಏನು ತಂದೆಗೆ ಏನು ಡಿಸ್ಪ್ಯೂಟ್ ಇಲ್ಲ, ಅವರು ಬೇರೆ ಮದುವೆ ಆಗಿದ್ದಾರೆ, ನಾವು ನಮ್ಮ ತಾಯಿಯೊಂದಿಗೆ ನಾವು ಬೇರೆ ಇದ್ದೇವೆ. ಜಾಗದ ಆಸ್ತಿ ಏನಿದ್ರು ಅವರ ಕಾಲಾನಂತರ ನಮಗೆ ಬರುವಂಥದ್ದು, ಯಾಕಂದ್ರೆ ಅದು ಕಟ್ಟಿಕೊಂಡ ಹೆಂಡತಿಗೆ ಮತ್ತು ಅವರ ಕುಟುಂಬಕ್ಕೆ ಹೋಗುವಂಥದ್ದಲ್ಲ ಕಾನೂನು ಪ್ರಕಾರ. ಅದರಿಂದಾಗಿ ನಮಗೆ ಅಂಥದ್ದು ಡಿಸ್ಪ್ಯೂಟ್ ಇರಲಿಲ್ಲ. ಮತ್ತೆ ನಾವು ಸಹ ಆರ್ಥಿಕವಾಗಿ ತೊಂದರೆ ಇಲ್ಲ, ನಾನು ವಿದೇಶದಲ್ಲಿ ಉದ್ಯೋಗದಲ್ಲಿದ್ದೆ, ಅಲ್ಲಿಂದ ಬಂದು ಸ್ವಂತ ಉದ್ಯೋಗ ಮಾಡಿಕೊಂಡಿದ್ದೇನೆ, ಅದರಿಂದ ನಮಗೆ ಆರ್ಥಿಕವಾಗಿ ಏನು ತೊಂದರೆ ಇಲ್ಲ. ಮತ್ತೆ ನಾವು ಯಾವತ್ತಾದ್ರೂ ಒಂದು ದಿವಸ ಇಲ್ಲಿಗೆ ಬರ್ತಾ ಇದ್ದೆವು, ಅವ್ರ ಹತ್ರ ಕಷ್ಟ ಸುಖ ಮಾತಾಡಿಕೊಂಡು ಹೋಗ್ತಾ ಇದ್ದೆವು. ಆದರೆ ಅವರಿಗೆ ಏನು ಆರ್ಥಿಕ ತೊಂದರೆ ಇರಲಿಲ್ಲ, ಬೇಕಾದಷ್ಟು ಅಡಿಕೆ ಆಗ್ತಾ ಇತ್ತು. ಅಂದರೆ ಧರ್ಮಿಷ್ಠ, ಯಾರಿಗಾದ್ರೂ ತೊಂದರೆ ಆದರೆ ಉಪಕಾರ ಮಾಡುವಂಥ ಗುಣ ಇತ್ತು. ಯಾಕೆ ಈ ರೀತಿ ಆಯಿತು ಅಂತ ಗೊತ್ತಾಗೋದಿಲ್ಲ. ಆದರೆ ಮನೆಯೊಳಗೆ ನೋಡಿದಾಗ ಯಾವುದೇ ಹಣ ಆಗಲಿ, ಚಿನ್ನ ಆಗಲಿ, ಬೇರೆ ಯಾವುದಾದ್ರೂ ಸೊತ್ತುಗಳಾಗಲಿ, ದರೋಡೆ ಆದಂತಹ ಕುರುಗಳಿಲ್ಲ. ಅದರಿಂದ ಇದು ಬೇರೆ ಯಾವುದೋ ಕಾರಣಕ್ಕಾಗಿ ಈ ಘಟನೆ ಆಗಿರ್ಬೋದೇ ಹೊರತು ವೈಯಕ್ತಿಕ ದ್ವೇಷದಿಂದ ಆಗಿದ್ದಲ್ಲ. ಮತ್ತು ಸೀನ್ ಆಫ್ ಅಕರೆನ್ಸ್ ನೋಡುವಾಗ ಪರಿಚಯ ಇದ್ದವರೇ ಮಾಡಿದ್ದು ಅಂತ. ಅದರಿಂದ ಪೊಲೀಸರು ಕೇಸು ದಾಖಲು ಮಾಡಿಕೊಂಡು ಶ್ವಾನದಳ ಬಂತು. ಶ್ವಾನದಳ ಕತ್ತಿಯನ್ನು ಮೂಸಿ ವಾಸನೆಯನ್ನು ಗ್ರಹಿಸಿತು. ಮತ್ತೆ ತೋಟದ ಕಡೆಗೆ ಓಡಿ ಒಂದು ಸುತ್ತು ಹೊಡೆದು ವಾಪಸ್ಸು ಬಂದು ನಿಂತು. ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ಯಾಕಂದ್ರೆ ಆ ದಾರಿಯಲ್ಲಿ ಹಂತಕ ಹೋಗಿರ್ಬೋದು ಎನ್ನುವ ಒಂದು ಸುಳಿವು ಕೊಟ್ಟಿದ್ದೇ ಹೊರತು ಮತ್ತೆ ಏನೋ ಅದರ ಪ್ರಯೋಜನ ಆಗಲಿಲ್ಲ. ಅದು ಕತ್ತಿಯಲ್ಲಿದ್ದ ಫಿಂಗರ್ ಪ್ರಿಂಟ್ಸು, ಕೂತುಕೊಂಡಿದ್ದ ಮರದ ಚೇರ್ನ ಮೇಲಿದ್ದ ಫಿಂಗರ್ ಪ್ರಿಂಟ್ಸು, ಇದನ್ನೆಲ್ಲ ಬೆರಳಚ್ಚು ತಜ್ಞರು ಸಂಗ್ರಹಿಸಿಕೊಂಡಿದ್ರು. ಆದರೆ ಅದು ಸಹ ಮತ್ತೆ ತನಿಖೆಯ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬರಲಿಲ್ಲ. ಯಾಕಂತ ಹೇಳಿದರೆ ಅಂತ ಫಿಂಗರ್ ಪ್ರಿಂಟ್ ಹೋಲಿಕೆಯಾಗುವಂತಹ ಕಳ್ಳ ಇಲ್ಲ ದರೋಡೆಕೋರ ಇದ್ರೆ ಮಾತ್ರ ಆ ಫಿಂಗರ್ ಪ್ರಿಂಟ್ ಉಪಯೋಗಕ್ಕೆ ತನಿಖಾ ಸಂದರ್ಭದಲ್ಲಿ ಬರ್ತದೆ, ಇಲ್ಲಂದ್ರೆ ಬರುವುದಿಲ್ಲ. ಹೊಸ ಮನೆ ಮಾಡಿದ್ರೆ ಅಂತ ಫಿಂಗರ್ ಪ್ರಿಂಟ್ಗಳು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ತನಿಖೆಯ ಸಂದರ್ಭದಲ್ಲಿ. ಅದೇ ಸಬ್ ಇನ್ಸ್ಪೆಕ್ಟರ್ ಅಶೋಕನ್ ಮತ್ತವರ ಸಿಬ್ಬಂದಿಗಳು ಈ ಪ್ರಕರಣದ ತನಿಖೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದರು. ಯಾಕಂತ ಹೇಳಿದರೆ 3 ಹತ್ಯೆ ಆಗಿರುವುದು ಅದು ಸಹ ಗ್ರಾಮಾಂತರ ಪ್ರದೇಶದಲ್ಲಿ. ಜನರಿಗೆ ಘಟನೆಯನ್ನು ನೋಡಿಯೇ ಅವರು ಬೆಚ್ಚಿ ಬಿದ್ದು, ಒಂದು ವೇಳೆ ಪ್ರಕರಣವನ್ನು ಪತ್ತೆ ಹಚ್ಚದಿದ್ದರೆ ಜನರಲ್ಲಿ ಮತ್ತಷ್ಟು ಭಯ ಉಂಟಾಗುವ ಸಾಧ್ಯತೆಗಳಿವೆ. ಮತ್ತು ಪೊಲೀಸರ ಕರ್ತವ್ಯದ ಬಗ್ಗೆ ಜನರಿಗೆ ಅಪನಂಬಿಕೆ ಬರುವ ಸಾಧ್ಯತೆಗಳು. ಆಗ ಪೊಲೀಸರು ಮೊರೆ ಹೋದದೆ ಆ ಬೀಡಿಯ ತುಂಡಿನ. ಈ ಬೀಡಿಗೆ ನೂಲು ಕಟ್ತಾರೆ. ಈ ನೂಲು ಕಟ್ಟುವುದರಲ್ಲಿ ಸಹ ವಿವಿಧ ಬಣ್ಣಗಳ ನೂಲನ್ನು ಕೆಲವೊಂದು ಬೀಡಿಗೆ ಕಟ್ತಾರೆ. ಈ ಗಣೇಶ್ ಬೀಡಿಗೆ ಅಂತ ಅಂದ್ರೆ ಕೆಂಪು ಬಣ್ಣದ ನೂಲನ್ನು ಕಟ್ತಾರೆ.
ಅದೇ ಭಾರತ ಬೀಡಿಗೆ ಅಂತಾದರೆ ಹಳದಿ ಬಣ್ಣದ ನೂಲನ್ನು ಕಟ್ತಾರೆ. ಮತ್ತು ಬೇರೆ ಬೇರೆ ಕಂಪನಿಗಳ ನೂಲಿಗೆ ಬೇರೆ ಬೇರೆ ಬಣ್ಣದ ನೂಲು ಕಟ್ಟುತ್ತಾರೆ. ಟೆಲಿಫೋನ್ ಬೀಡಿ ಅಂತ ಇದೆ, ಅದಕ್ಕೆ ಕಪ್ಪು ಬಣ್ಣದ ನೂಲನ್ನು ಕಟ್ತಾರೆ. ಹಾಗೆ ಆದರೆ ಈ ಬೀಡಿಗೆ ಕಟ್ಟಿರುವ ನೂಲಿನ ಆಧಾರದಲ್ಲಿ ಆ ಬೀಡಿ ಯಾವುದು, ಯಾವ ಕಂಪನಿಯ ಬೀಡಿ ಎನ್ನುವುದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದಾಗಿ ಈ ಬೀಡಿಯ ತುಂಡುಗಳನ್ನು ಪೊಲೀಸರು ಸಂಗ್ರಹಿಸಿಟ್ಟುಕೊಂಡಿದ್ರು. ಅದನ್ನು ಕೆಲವು ಅಂಗಡಿಗಳಲ್ಲಿ ಹೋಗಿ ವಿಚಾರಿಸಿದರು. ಈ ಬೀಡಿಯ ತುಂಡು, ಯಾಕಂದರೆ ಇಡೀ ಬೀಡಿ ಸಿಕ್ಕಿಲ್ಲ, ತುಂಡು ಮಾತ್ರ ಸಿಕ್ಕಿದ್ದು, ಅದರ ಬೀಡಿಯ ರ್ಯಾಪರ್ ಸಿಕ್ಕಿಲ್ಲ. ಅದರಿಂದ ಕಂಪನಿ ಯಾವುದಂತ ಗೊತ್ತಾಗಲಿಲ್ಲ. ಕೇವಲ ಬೀಡಿಯ ತುಂಡನ್ನು ಇಟ್ಕೊಂಡು ಅವರು ವಿವಿಧ ಅಂಗಡಿಗಳಿಗೆ ಹೋಗಿದ್ರು. ಅಷ್ಟೊತ್ತಿಗೆ ಇದು ಪುತ್ತೂರಿನಲ್ಲೇ ತಯಾರಾಗುವಂತಹ ಒಂದು ಬೀಡಿ, ಇಂತಹ ಬೀಡಿ ಅಂತ ಹೇಳಿ ಅದು ಎಲ್ಲ ಅಂಗಡಿಗಳಲ್ಲಿ ಸಿಗುವುದು ಕಡಿಮೆ, ಯಾಕಂದರೆ ಅಷ್ಟೊಂದು ಮಾರ್ಕೆಟ್ ಇಲ್ಲ ಅಂತೇಳಿ. ಆ ಕಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಸಹ ಬ್ರ್ಯಾಂಡೆಡ್ ಬೀಡಿಗಳಿಗೆ ಮಾರ್ಕೆಟ್ ಇರುವುದು. ಅದು ಗಣೇಶ್ ಬೀಡಿ ಇರ್ಬೋದು, ಭಾರತ್ ಬೀಡಿ ಇರ್ಬೋದು, ಪ್ರಕಾಶ್ ಬೀಡಿ ಇರ್ಬೋದು, ಇಂತಹ ಬೀಡಿಗಳಿಗೆ ಅದು ಬ್ರ್ಯಾಂಡೆಡ್ ಬೀಡಿಗಳು. ಆ ಬ್ರ್ಯಾಂಡ್ ಬೀಡಿಗಳಿಗೆ ಮಾರ್ಕೆಟ್. ಅದು ಸ್ಥಳೀಯವಾಗಿಯೂ ಬೇರೆ ಬೇರೆ ಹೆಸರು, ನಾಜ್ ಇರ್ಬೋದು, ನಜರ್ ಇರ್ಬೋದು, ಇಂಥ ಕೆಲವು ಹೆಸರಿನ ಬೀಡಿಗಳು. ಅಂದರೆ ಪುತ್ತೂರು ಪರಿಸರದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಬೀಡಿ ಕಂಪನಿಗಳಿದ್ದವು, ಬಂಟ್ವಾಳ ಪರಿಸರದಲ್ಲಿ ದೊಡ್ಡ ದೊಡ್ಡ ಬೀಡಿ ಕಂಪನಿಗಳಿದ್ದವು. ಅದರಿಂದಾಗಿ ಪೊಲೀಸರು ಆ ಬೀಡಿ ಯಾವ ಕಂಪನಿ ಇದೆ ಅಂತ ಹುಡುಕಿದಾಗ ಸ್ಥಳೀಯವಾಗಿ ಒಂದು ಕಂಪನಿಯ ಬೀಡಿ, ಅದು ಅಷ್ಟೊಂದು ಬ್ರ್ಯಾಂಡೆಡ್ ಅಲ್ಲ ಮತ್ತು ಅಷ್ಟೊಂದು ಮಾರ್ಕೆಟ್ ಇಲ್ಲದ ಬೀಡಿ ಅಂತ ಗೊತ್ತಾಯಿತು. ಆದರೆ ಆ ಬೀಡಿಯನ್ನು ಯಾವ ಅಂಗಡಿಯಲ್ಲಿ ಮಾರ್ತಾರೆ ಎನ್ನುವುದನ್ನು ಪೊಲೀಸರು ಹುಡ್ಕೊಂಡು ಹೋದರು. 2 ದಿವಸದ ಹುಡುಕಾಟದಲ್ಲಿ ಅವರಿಗೆ ಒಂದು ಅಂಗಡಿ ಸಿಕ್ಕಿತು. ಆ ಅಂಗಡಿಯಲ್ಲಿ ಆ ಬೀಡಿಯನ್ನು ಕೇಳಿದರು. ಇಂತಿಂಥ ಬೀಡಿ ಇಂಟರ್ವ್ಯೂ ಇದೆ ಅಂತ ಅವ್ರು ಹೇಳಿದ್ರು. ಇಂತಿಂಥ ದಿವಸ ಯಾರಾದರೂ ನಿಮ್ಮಲ್ಲಿ ಬೀಡಿ ಕಟ್ಟನ್ನು ಪರ್ಚೇಸ್ ಮಾಡಿದ್ದಾರಾ ಎನ್ನುವ ಪ್ರಶ್ನೆ. ಯಾಕಂದರೆ ಇಲ್ಲಿ ಸುಮಾರು 10-15 ಬೀಡಿಯ ತುಂಡುಗಳು ಸಿಕ್ಕಿದೆ. 10-15 ಬೀಡಿಯ ತುಂಡುಗಳು ಸಿಕ್ಕಿದೆ ಅಂತ ಹೇಳಿದರೆ ಅವರು 25 ಬೀಡಿ ಕಟ್ಟನ್ನೇ ಪರ್ಚೇಸ್ ಮಾಡಿ ತಂದಿರಬೇಕು. ಯಾಕಂದರೆ ಹತ್ಯೆ ಮಾಡಿದವನಿಗೂ ಬೀಡಿ ಎಳೆಯುವ ಅಭ್ಯಾಸ ಇತ್ತು, ಹತ್ಯೆಗೊಳಗಾದಂಥ ವೃದ್ಧರಿಗೂ ಬೀಡಿ ಎಳೆಯುವ ಅಭ್ಯಾಸ ಇತ್ತು. ಅದರಿಂದ ಅವರು ಕಟ್ಟೆ ತಂದಿರಬೇಕು ಎನ್ನುವುದು ಪೊಲೀಸರ ಹೂವೆ. ಹಾಗೆ ಅವರು ನೆನಪು ಮಾಡಿಕೊಂಡು ಒಬ್ಬರ ಹೆಸರು ಹೇಳಿದರು. ಇಂತಿಂಥವ್ರು ಬಂದು ಬೀಡಿ ತಗೊಂಡೋಗಿದ್ದಾರೆ. ಸರ್ ಎಷ್ಟೊತ್ತಿಗೆ? ಸಂಜೆ 6-6:30 ಗಂಟೆಯ ಹೊತ್ತಿಗೆ ಅಂತ ಹೇಳಿ. ಹಾಗಾದ್ರೆ ಅವರು ಯಾರು ಅಂತ ನೋಡುವಾಗ ಅದು ಪುರಂದರ ಅಂತ ಹೇಳಿ ಹೆಸರು ಬೆಳಕಿಗೆ ಬಂತು. ಹಾಗೆ ಪುರಂದರ ಯಾರು ಎನ್ನುವುದನ್ನು ಪೊಲೀಸರು ಹುಡ್ಕೊಂಡ್ರು. ಪುರಂದರ ಈ ವೃದ್ಧರಿಗೆ ದೂರದ ಸಂಬಂಧಿ, ಸಂಪರ್ಕ ಕಡಿಮೆ, ಸಂಬಂಧಿ ಅವರು. ಯಾವಾಗಾದರೂ ಬಂದು ಹೋಗುವುದು ಇದೆಲ್ಲ ಇರ್ತಾ ಇತ್ತು ಅಂತ ಕೆಲವರು ಹೇಳಿದರು. ಸ್ಥಳೀಯವಾಗಿ ಈ ಪುರಂದರನ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಪುರಂದರನಿಗೆ ಸರಿಯಾದ ಉದ್ಯೋಗ ಇಲ್ಲ, ಕೂಲಿ ಕೆಲಸ ಮಾಡ್ತಾ ಇದ್ದ. ಯಾವತ್ತು ಯಾರತ್ತಾದರೂ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಸಾಲ ಕೇಳುವಂಥ ಬುದ್ಧಿ ಇದೆ ಹೊರತು ಕ್ರಿಮಿನಲ್ ಅಲ್ಲ. ಯಾರಾದ್ರೂ ತೊಂದರೆ ಮಾಡೋಣ. ಅಭ್ಯಾಸಗಳು ಮತ್ತು ದುರಭ್ಯಾಸಗಳು 2 ಇವೆ. ಆದ್ದರಿಂದಾಗಿ ಇವರು ಪುರಂದರನ ಮೇಲೆ ಗಮನವನ್ನು ಕೇಂದ್ರೀಕರಿಸಿ, ಈ ಪುರಂದರ ಏನಾದರೂ ಆ ಸಂದರ್ಭದಲ್ಲಿ ಈ ಮನೆಗೆ ಬಂದಿರಬಹುದು. ಆಗ ಕುಂಬ್ರ ಪರಿಸರದಲ್ಲಿ ಕೆಲವರನ್ನ ವಿಚಾರಿಸಿದ್ರು. ಈ ಮನೆಗೆ ಹತ್ತಿರದಲ್ಲಿರೋ ಕೆಲವು ಮನೆಗಳಿವೆ, ಹತ್ತಿರ ಅಂದರೆ ತುಂಬ ಹತ್ತಿರ ಅಲ್ಲ, ಸ್ವಲ್ಪ ದೂರದಲ್ಲಿ. ಆಗ ಒಬ್ಬರು ಒಂದು ಮಾಹಿತಿ ಕೊಟ್ಟಿದ್ರು. ಇಂತಿಂಥವರು ಒಂದು ಲುಂಗಿ ಸುತ್ತಿಕೊಂಡು ಆ ಕಡೆಯಿಂದ ಹೋಗ್ತಾ ಇದ್ದದನ್ನು ನೋಡಿದ್ದೇನೆ ಕತ್ತಲೆ ಹೊತ್ತಿಗೆ ಅಂತೇಳಿ. ಯಾಕಂದರೆ ಈ ಘಟನೆ ನಡೆದದ್ದೇ ಸಾಧಾರಣ ಒಂದು 7:30-8 ಗಂಟೆಯ ಹೊತ್ತಿಗೆ. ಬೀಡಿ ಪರ್ಚೇಸ್ ಮಾಡಿದ್ದು ಸಾಧಾರಣ 6-6:30 ಹೊತ್ತಿಗೆ. ಆ ಟೈಮಿಗೂ ಈ ಟೈಮಿಗೂ ಮ್ಯಾಚ್ ಆಗ್ತಾ ಇತ್ತು. ಬೀಡಿ ಪರ್ಚೇಸ್ ಮಾಡಿದಂಥ ಸ್ಥಳದಿಂದ ಕುಂಬ್ರಕ್ಕೆ ಬರಬೇಕಾದ್ರೆ ಸುಮಾರು ಒಂದು ಅರ್ಧ ಗಂಟೆಯ ದಾರಿ ಇತ್ತು. ಅದನ್ನು ಆ ಸಮಯ ಟ್ಯಾಲಿ ಆಗ್ತಿತ್ತು. ಆದ್ದರಿಂದಾಗಿ ಪೊಲೀಸರು ಪುರಂದರನನ್ನ ವಶಕ್ಕೆ ತೆಗೆದುಕೊಂಡು. ಪುರಂದರ ಏನು ಬಡಪಟ್ಟಿಗೆ ಬಗ್ಗುವವನು ಏನೂ ಅಲ್ಲ. ಯಾಕಂತ ಹೇಳಿದರೆ ಅವನ ಮೇಲೆ ಹಿಂದೆ ಯಾವುದು ಕ್ರಿಮಿನಲ್ ಕೇಸುಗಳಿಲ್ಲ, ಯಾವುದೇ ರೀತಿಯ ಮೋಸ ವಂಚನೆ ಮಾಡಿದಂಥ ನಿದರ್ಶನಗಳಿಲ್ಲ. ಆದರೆ ಪೊಲೀಸರು ಅವನನ್ನು ವಿಚಾರಣೆಗೆ ಕರೆದು ನಿಮಗೆ ಮತ್ತು ಅವರಿಗೆ ಸಂಬಂಧ ಇದೆಯಾ? ಅವರು ಹೀಗೆ ನಮಗೆ ದೂರದ ಸಂಬಂಧಿ, ಹೇಗೆ ನಿಮಗೆ ಪರಿಚಯ ಇದೆ? ಒಳ್ಳೆ ಪರಿಚಯ ಇದೆ, ಮನೆಗೆ ಹೋಗ್ತಾ ಇದ್ದೆ, ಹೇಗೆ ಟ್ರೀಟ್ ಮಾಡ್ತಿದ್ದು? ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ರು ಅಂತ ಹೇಳಿ. ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ಇಲ್ಲಿ
ಇಬ್ಬರು ಚಾ ಕುಡಿದಂಥ ನಿದರ್ಶನ ಇತ್ತು. ಸಂಜೆ ಹೊತ್ತು ಪುರಂದರ ಮನೆಗೆ ಬಂದ ಸಂದರ್ಭದಲ್ಲಿ ಈ ವೃದ್ಧರ ಪತ್ನಿ ಅವನಿಗೆ ಚಾ ಮಾಡಿ ಕೊಟ್ಟಿದ್ರು, ಅದರ ಗ್ಲಾಸ್ ಇತ್ತು. ಆದ್ರಿಂದಾಗಿ ಪುರಂದರ ಹೇಳಿದಕ್ಕೂ ಇಲ್ಲಿರುವಂಥ ಸಿಚುವೇಶನಿಗೂ ಟ್ಯಾಲಿ ಆಗ್ತಾ ಇತ್ತು. ಮತ್ತೆ ಪೊಲೀಸರು ಆತನೇ ಇಂಟ್ರಾಗೇಷನ್ ಮಾಡಿದಾಗ ಆತ ಒಪ್ಪಿಕೊಂಡ, ನಾನು ಆ ಕೃತ್ಯ ಮಾಡಿದ್ದೆ. ಅಂದರೆ ಕೃತ್ಯ ಮಾಡಿದ್ದು ಯಾಕೆ ಅಂತ ಆಗಬೇಕಲ್ಲ, ಯಾವುದೇ ರೀತಿಯ ದ್ವೇಷ ಇಲ್ಲ, ಯಾವುದೇ ರೀತಿಯ ವ್ಯವಹಾರ ಇಲ್ಲ, ಕೇವಲ ದೂರದ ಸಂಬಂಧಿಕ ಮತ್ತು ಪರಿಚಯ ಇದೆ. ಯಾವತ್ತು ಮನೆಗೆ ಬರ್ತಾ ಇದ್ದಂಥ ಯುವಕ ಏಕಾಏಕಿ ಇಬ್ಬರನ್ನು ಕೊಂದದ್ದು, ಜೊತೆಗೆ ಸಾಕ್ಷಿ ಯಾಗ್ತಾರೆ ಎನ್ನುವುದರ ಕಾರಣಕ್ಕಾಗಿ ಪಕ್ಕದ ಕೊಠಡಿಯಲ್ಲಿದ್ದ ಬಾಡಿಗೆದಾರರನ್ನು ಕೊಂದದ್ದು. ಅದರಿಂದಾಗಿ ಅದು ಯಾಕಂತ ನೋಡುವಾಗ ಈ ಪುರಂದರ ಈ ವೃದ್ಧರ ಹತ್ರ ಯಾವುದೋ ಅರ್ಜೆಂಟಿಗೆ ಅಂತೇಳಿ 10,000 ರೂಪಾಯಿ ಸಾಲ ಕೇಳಿ ಇವರು ಕೊಡ್ತೇನೆ ಅಂತ ಒಪ್ಪಿಕೊಂಡಿದ್ರು. ಆದರೆ ಸದ್ಯಕ್ಕೆ ಇಲ್ಲ, ಮುಂದೆ ಅನುಕೂಲ ಆದಾಗ ಕೊಡ್ತೇನೆ ಅಂತ. ಅನುಕೂಲ ಆಗುವುದು ಯಾವಾಗ ಅಂತ ಹೇಳಿದ್ರೆ, ಕೊಯ್ಲಿಗೆ ಬಂದಂಥ ಅಡಿಕೆಯನ್ನು ಮಾರಿದಂಥ ಸಂದರ್ಭದಲ್ಲಿ. ಇಂಥ ಸಂದರ್ಭದಲ್ಲಿ ಈ ಕೃಷಿಕರ ಹತ್ರ ದುಡ್ಡು ಇರುವುದು, ಇಲ್ಲದ್ರೆ ಜಾಗವನ್ನು ಅಡವಿಟ್ಟು ಬ್ಯಾಂಕಿನಿಂದ ಸಾಲ ತೆಗೆದ ಸಂದರ್ಭದಲ್ಲಿ. ಆದರೆ ಬ್ಯಾಂಕಿನಿಂದ ಅಡವಿಟ್ಟು ಸಾಲ ತೆಗೆಯುವಂಥ ಪರಿಸ್ಥಿತಿ ಅವರಿಗೆ ಇರಲಿಲ್ಲ. ಆದರೆ ಕೊಯ್ಲಿಗೆ ಬಂದ ಅಡಿಕೆಯನ್ನು ಮಾರಾಟ ಮಾಡಿದ ಮೇಲೆ ಸಾಲ ಕೊಡ್ತೇನೆ ಅಂತೇಳಿ ಅವರು ಒಪ್ಪಿಕೊಂಡಿದ್ದರು. ಆದರೆ ಪುರಂದರನಿಗೆ ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಇತ್ತು. ಆದ್ದರಿಂದಾಗಿ ಅವರನ್ನು ಹೇಳಿದಾಗ, ಇಲ್ಲ ನನ್ನ ಹತ್ರ ಈ ಸಂದರ್ಭದಲ್ಲಿ ಹಣ ಇಲ್ಲ. ಆದರೆ ಮನೆಯಲ್ಲಿ ರಾಶಿ ಹಾಕಿದ್ದ ಅಡಿಕೆ ಖಾಲಿಯಾಗಿತ್ತು. ಯಾಕಂದರೆ ಅಡಿಕೆಯನ್ನು ಮಾರಾಟ ಮಾಡಿದರು. ಮಾರಾಟ ಮಾಡಿದವ್ರದ್ದು ದುಡ್ಡು ಇರಬೇಕು, ಆದರೆ ಅವರು ಇಲ್ಲ ಅಂತ ಹೇಳ್ತಾರೆ. ಹೆಚ್ಚು ಬ್ಯಾಂಕಿಗೆ ಕಟ್ಟಿರಬೇಕು, ಇಲ್ಲ ಬ್ಯಾಂಕಲ್ಲಿ ಇಟ್ಟಿರಬೇಕು ಎನ್ನುವುದು ಪುರಂದರನ ಮನಸ್ಸಿಗೆ ಬಂತು. ಈ ಸಂದರ್ಭದಲ್ಲಿ ಅವರಿಬ್ಬರ ಮಾತಿನ ಮಧ್ಯೆ ಸ್ವಲ್ಪ ತಕರಾರು ಆರಂಭವಾಯಿತು. ಪುರಂದರನಿಗೆ ಕೋಪ ಬಂತು. ಅಲ್ಲೇ ಇದ್ದಂತ ಅವರ ಮನೆ ಇದ್ದೇ ಕತ್ತಿ, ಇವೇನು ಕತ್ತಿ ಹಿಡ್ಕೊಂಡು ಹೋಗಿರಲಿಲ್ಲ. ಅದೇ ಕತ್ತಿಯನ್ನು ಹಿಡಿದು ಅವರನ್ನು ಬೆದರಿಸಲಿಕ್ಕೆ ನೋಡಿದ. ಅವರು ಬೆದರಲಿಲ್ಲ. ಅಷ್ಟೊತ್ತಿಗೆ ಅವರ ಕುತ್ತಿಗೆಗೆ ಕಡ್ದ. ಅವರ ಬೊಬ್ಬೆ ಕೇಳಿ ಒಳಗೆ ಇದ್ದಂಥ ಅವರ ಪತ್ನಿ ಬಂದು ಅವರಿಗೂ ಕಡ್ದಾಗ ಇಬ್ಬರು ನರಕೆ ಬಿದ್ದಾಗ, ಈ ಗಡಿಬಿಡಿಯಲ್ಲಿ ಪಕ್ಕದ ಮನೆಯಲ್ಲಿದ್ದ ಅವರು ಬೊಬ್ಬೆ ಹೊಡೆದ್ರು. ಅವರು ಬೊಬ್ಬೆ ಹೊಡೆದಾಗ ಇವರು ಇನ್ನೂ ಅವರು ಸಾಕ್ಷಿ ಆಗ್ತಾರೆ ಅಂತ ಹೇಳಿ ಅಲ್ಲಿಗೆ ಹೋಗಿ ಅವರಿಗೂ ಕಡ್ದ. ಅದಕ್ಕೆ 3 ಮಂದಿಯು ಅಲ್ಲಿ ಜೀವ ಕಳ್ಕೊಂಡಿದ್ದು. ಅಲ್ಲಿಂದ ನೇರವಾಗಿ ಕೈಕಾಲು ತೊಳ್ಕೊಂಡು ಪುರಂದರ ಜಾಗ ಖಾಲಿ ಮಾಡಿದ್ದಾರೆ. ಆದರೆ ಪೊಲೀಸರ ಚಾಣಾಕ್ಷಣ ತನಿಖೆ ಕೇವಲ ಒಂದು ಬೀಡಿ ತುಂಡಿನಿಂದ ಬಯಲಿಗೆ ಬಂದಿತ್ತು. ಅದರಿಂದಾಗಿ ಪೊಲೀಸರು ಆರಂಭದಲ್ಲಿ ಅಲ್ಲಿರುವ ಸೂಕ್ಷ್ಮ ಸಾಕ್ಷ್ಯಗಳನ್ನು ಸಂಗ್ರಹಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಜನಸಾಮಾನ್ಯರು ಆ ಘಟನಾ ಸ್ಥಳಕ್ಕೆ ಹೋಗುವುದನ್ನು ಪೊಲೀಸರು ರಿಜಿಸ್ಟ್ರೇಷನ್ ಮಾಡುವುದು, ಆ ಟೇಪ್ ಒಂದು ಹಾಕಿ ಒಂದು ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ, ಅದು ಆ ಕಾರಣಕ್ಕಾಗಿ. ಅದರಿಂದಾಗಿ ಅವರಿಗೆ ಕೆಲವೊಂದು ಸುಳಿವುಗಳು ಸಿಗ್ತದೆ. ಆ ಸುಳಿವಿನ ಆಧಾರದಲ್ಲಿ ಆರೋಪಿಯನ್ನು ಬಂಧಿಸಲಿಕ್ಕೆ ಹೋಗ್ತಾರೆ. ಅದರಿಂದ ಪೊಲೀಸರು ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಯ ಬೆಂಬಲವಿಲ್ಲದೆಯೇ ಸಹ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು ಇದೆ. ಅದಕ್ಕಾಗಿ ಅಂತಹ ಪ್ರಕರಣಗಳಲ್ಲಿ ಕುಂಬ್ರಾ ಘಟನೆಯು